ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು. ನಟಿ ಸುಧಾರಾಣಿ ಅವರು ಏನಿಲ್ಲ ಅಂತಲೇ ಹೇಳ್ಬೋದು. ಹೌದು, ನಿಜಕ್ಕೂ ಕೂಡ ಇದೊಂದು ರೀತಿ ಆಘಾತದ ಸುದ್ದಿ. ಹಾಗಾದರೆ ಏನಾಗಿದೆ ಇಲ್ಲಿ ನೋಡೋಣ ಬನ್ನಿ. ಗಿರೀಶ್ ದಿನೇಶ್ ಅವರು ಇತ್ತೀಚೆಗೆ ತಾನೇ ಸಾವನ್ನಪ್ಪಿದ್ರು. ಇದೇ ಸಂದರ್ಭದಲ್ಲಿ ಈಗ ಮತ್ತೆ ಖ್ಯಾತ ನಟಿ ಸುಧಾರಾಣಿ ಅವ್ರ ಬಗ್ಗೆ ಬರ್ತಾರಂಥ ಸುದ್ದಿ ನೋಡ್ತಾ ಬಂದರೆ ನಿಜಕ್ಕೂ ಅಭಿಮಾನಿಗೆ ಆಘಾತ ಅಂತಲೇ ಹೇಳ್ಬೋದು. ಆನಂದ್ ಸಿನಿಮಾದ ಮೂಲಕ ಬಂದಂಥ ನಟಿ ಸುಧಾರಾಣಿ ಅವರು ತಮ್ಮದೇ ಆದಂಥ ನಟನೆ ಮಾಡಿ ಛಾಪನ್ನು ಮೂಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಜಿ ಕನ್ನಡದಲ್ಲಿ ಶ್ರೀರಸ್ತು ಶುಭಮಸ್ತು ಎಂಬ ಸೀರಿಯಲ್ ಕೂಡ ಮಾಡ್ತಿರೋದು ನಿಮಗೆಲ್ಲ ಗೊತ್ತೇ ಇದೆ. ಈ ಸೀರಿಯಲ್ನಲ್ಲಿ ಇವರ ಪಾತ್ರವನ್ನು ಈಗ ಮುಕ್ತಾಯ ಮಾಡಬೇಕಂತ ನಿರ್ದೇಶಕ ಹೊರಟಿದ್ದಾರೆ ಅಂತ ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣ ಚರ್ಚೆ ಶುರುವಾಗಿದೆ. ಹೌದು, ಸುಧಾರಾಣಿಯವರ ಪಾತ್ರವನ್ನು ಇಲ್ಲಿ ಸಾಯಿಸಬೇಕು ಅಂತ ಹೊರಟಿದ್ದಾರೆ ಅಂತ. ಇದರಿಂದ ನಿಜಕ್ಕೂ ಅಭಿಮಾನಿಗಳಿಗೆ ದೊಡ್ಡ ಮಟ್ಟಿಗೆ ಆಘಾತನೇ ಉಂಟಾಗಿದೆ ಅಂತಲೂ ಕೂಡ ಹೇಳ್ಬೋದು. ಇದೇ ಕಾರಣಕ್ಕಾಗಿ ನಟಿ ಸುಧಾರಾಣಿಯವರ ಪಾತ್ರ ಇಲ್ಲಿ ಇಲ್ಲ ಅಂತ ಹೇಳಿದೆ. ಯಾಕೆಂದರೆ ಅವರಿಗೆ ಬೇರೆ ಬೇರೆ ಬೆಳ್ಳಿತೆರೆ ಸಿನಿಮಾಗಳಲ್ಲಿ ಅವಕಾಶಗಳು ಮತ್ತು ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೂಡ ಅವಕಾಶಗಳು ಕೂಡ ಬರ್ತಾಯಿದೆ. ಈಗಾಗಲೇ ಸಾಕಷ್ಟು ಸಿನಿಮಾಗಳಿಗೆ ಹಾಗೂ ನಟಿಯರಿಗೆ ಧ್ವನಿವರ್ಧಕರಾಗಿದ್ದಂಥ ಈಗ ನಮ್ಮ ಸುಧಾರಾಣಿಯವರು ಮತ್ತಷ್ಟು ಸಿನಿಮಾಗಳ ಅವಕಾಶ ಸಿಕ್ಕಿರೋದ್ರಿಂದ ಈ ಸೀರಿಯಲ್ ಬಿಟ್ಟಿರೋದ್ರಿಂದ ಇನ್ನಿಲ್ಲ ಅಂತ ಹೇಳಲಾಗ್ತಾಯಿದೆ.